ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಜೈಲುವಾಸ ಅನುಭವಿಸಿದ ದರ್ಶನ್ ಸದ್ಯ ಜಾಮೀನಿನಲ್ಲಿ ಹೊರಬಂದಿದ್ದಾರೆ. ಈ ಮಧ್ಯೆ ಫ್ಯಾನ್ಸ್ ದರ್ಶನ್ ಗುಡ್ ನ್ಯೂಸ್ ಅನ್ನ ಕೊಟ್ರ ಏನದು ಎಲ್ಲಿದೆ ನೋಡಿ. ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಡೆವಿಲ್ ಚಿತ್ರದ ಡಬ್ಬಿಂಗ್ ಮಾಡಿದ್ರ ದರ್ಶನ್. ಗುಡ್ ನ್ಯೂಸ್. ದರ್ಶನ್ ಅಭಿಮಾನಿಗಳಿಗೆ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್. ನ್ಯೂ ಇಯರ್ಗೆ ಹೊಸ ಕೆಲಸ ಆರಂಭಿಸುವುದು ಸಂಪ್ರದಾಯವೆಂಬಂತೆ ದರ್ಶನ್ ತಮ್ಮ ಡೆವಿಲ್ ಚಿತ್ರಕ್ಕೆ ಡಬ್ಬಿಂಗ್ ಕೆಲಸ ಇವತ್ತು ಪ್ರಾರಂಭ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅದರಂತೆ ನಾಗರಬಾವಿಯಲ್ಲಿರುವ ಸಾಧು ಕೋಕಿಲರ ಡಬ್ಬಿಂಗ್ ಸ್ಟುಡಿಯೋಗೆ ಬಂದು ಹೋಗಿದ್ದಾರೆಂಬ ಮಾಹಿತಿ ಹರಿದಾಡಿತ್ತು. ಕಾರಣ ದರ್ಶನ್ ಈ ಹಿಂದೆ ಡೆವಿಲ್ ಸಿನಿಮಾದ ಟೀಸರ್ ಡಬ್ಬಿಂಗ್ ವಾಯ್ಸ್ ಇದೇ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಲಾಗಿತ್ತಂತೆ. ಇದರಂತೆ ದರ್ಶನ್ ಬೆಳಗಿನ ಜಾವ 5:30ಕ್ಕೆ ಸ್ಟುಡಿಯೋಗೆ ಬಂದು ಹೋಗಿದ್ದಾರೆ ಎನ್ನಲಾಗ್ತಿದೆ. ಈ ಹಿಂದೆ ದರ್ಶನ್ ತಮ್ಮ ಹುಟ್ಟುಹಬ್ಬ ಹಾಗೂ ಹೊಸ ವರ್ಷಕ್ಕೆ ಏನಾದರೂ ಹೊಸ ಕೆಲಸವನ್ನ ಪ್ರಾರಂಭ ಮಾಡಿದ್ದ ಉದಾಹರಣೆಗಳಿದ್ವು. ಆ ನಿಮಿತ್ತ ಇಂದು ಕೂಡ ದರ್ಶನ್ ಆಗಮಿಸುತ್ತಾರೆ ಎಂಬ ಕುತೂಹಲ ಅವರ ಅಭಿಮಾನಿಗಳಲ್ಲಿ ಇತ್ತು. ಆದರೆ ದರ್ಶನ್ ವೈದ್ಯರ ಸಲಹೆಯಂತೆ ವಿಶ್ರಾಂತಿಯನ್ನ ಪಡೆಯುತ್ತಿದ್ದಾರಂತೆ. ಸದ್ಯ ದರ್ಶನ್ ಡಬ್ಬಿಂಗ್ ಮಾಡಿದ್ದೇ ಆದಲ್ಲಿ ಯಾವ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ ಅನ್ನೋದು ಕುತೂಹಲವಾಗಿ ಉಳಿದಿದೆ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಂಡಲ್ವುಡ್ನಲ್ಲಿ ಬಾಸಿಸಂ ಅಂತ್ಯವಾಯಿತು ಅನ್ನೋ ಮಾತುಗಳ ನಡುವೆಯೇ ದರ್ಶನ್ ಕಮ್ ಬ್ಯಾಕ್ ಸೂಚನೆ ನೀಡಿದ್ದಾರೆ. ಮಾತಿಗಿಂತ ಕೆಲಸ ಮೂಲಕ ಟಕ್ಕರ್ ನೀಡುವುದಕ್ಕೆ ರೆಡಿಯಾಗಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಪೈಲ್ವಾನ್ ವರ್ಸಸ್ ಸುಲ್ತಾನ್. ಹೊಸ ವರ್ಷಕ್ಕೆ ದಾಸನ ಹೊಸ ಅಧ್ಯಾಯ. ದರ್ಶನ್ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್. ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಯಶಸ್ಸು ಗಳಿಸಿದ ನಟ. ಸಿನಿಮಾದಲ್ಲಿ ವಿಲನ್ಗಳನ್ನ ಅಟ್ಟಾಡಿಸಿ ಚಚ್ಚೋ ಈ ಸ್ಟಾರ್ಗೆ ಅದ್ಯಾಕೋ 2024 ವರ್ಷ ಕರಾಳವಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬರೋಬ್ಬರಿ 6 ತಿಂಗಳು ಸೆರೆವಾಸವನ್ನ ಅನುಭವಿಸುವಂತಾಯಿತು. ಕೊಲೆ ಕೇಸ್ನಲ್ಲಿ ಕಾಟೇರ ಕಂಬಿ ಹಿಂದೆ ಹೋಗ್ತಿದ್ದಂತೆ ಚಂದನವನದ ಸ್ಟಾರ್ ವಾರ್ ತಾರಕಕ್ಕೇರಿತು. ಬಾಸಿಸಂ ಮುಗಿದೇ ಹೋಯ್ತು, ಇನ್ನೇನಿದ್ರು ಮ್ಯಾಕ್ಸ್ ಹವಾ ಅನ್ನೋ ಅಬ್ಬರ ಜೋರಾಗಿದೆ. ಸಿನಿಮಾ ರಂಗಕ್ಕೆ ಬಾಸ್ ಇಲ್ಲವೇ ಇಲ್ಲ ಅನ್ನೋ ಸುದೀಪರ ಮಾತುಗಳು ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿತ್ತು. ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕದ್ನ ಕೇಕ್ ಮೇಲೆ ಯಾರು ಸರ್? ಈಗ ನಾನು ನನ್ನ ತಂದೆ ಕರೆಯೋದು ಸರ್. ಚಿತ್ರರಂಗದಲ್ಲಿ ಯಶ್, ದರ್ಶನ್, ಧ್ರುವ, ಉಪ್ಪಿ ಸರ್, ಇನ್ನೊಬ್ಬರು ಶಿವಣ್ಣ, ಪ್ರತಿಯೊಬ್ಬರು ಸರ್, ಎಲ್ಲ ಸೇರಿದ್ರೇ ಒಂದು ಕನ್ನಡ ಚಿತ್ರರಂಗ ಸರ್. ಎಲ್ಲ ಸೇರಿದ್ರೇ ಸರ್ ಚಿತ್ರರಂಗ ರೂಲ್ ಮಾಡೋಕೆ ರೆಡಿನಾ? ಒಂದು ಕಾಲದ ಗೆಳೆಯ ಸುದೀಪ್ ಕಿಚ್ಚನ ಮಾತುಗಳಿಗೆ ದರ್ಶನ್ ಕೆರಳಿದಂತಿದೆ. ಮತ್ತೆ ಚಂದನವನದಲ್ಲಿ ಗಜ ನಡೆದದ್ದೇ ದಾರಿ ಎನ್ನುವ ವಾತಾವರಣ ನಿರ್ಮಿಸಲು ಸಾರಥಿ ಸಜ್ಜಾಗಿದ್ದಾನೆ. ಹೊಸ ವರ್ಷಕ್ಕೆ ತನ್ನ ಹೊಸ ಅಧ್ಯಾಯ ಬರೆಯಲು ಡಿ ಬಾಸ್ ಸೆಟೆದು ನಿಂತಿದ್ದಾರೆ. ಹೌದು, ತನ್ನ ಕಮ್ ಮೊದಲ ಸೂಚನೆ ಎಂಬಂತೆ ದರ್ಶನ್ ಡೆವಿಲ್ ಫಿಲ್ಮ್ ಡಬ್ಬಿಂಗ್ ಶುರು ಮಾಡಿದ್ದಾರೆ. ಬೆನ್ನು ನೋವಿಗೆ ಫಿಸಿಯೋಥೆರಪಿಯ ನಡುವೆಗೆ ಸಿನಿಮಾದಲ್ಲಿ ದಾಸ ಬ್ಯುಸಿಯಾಗಲಿದ್ದಾರೆ. ಮುಂದಿನ ತಿಂಗಳಿಂದ ಶೂಟಿಂಗ್ನಲ್ಲೂ ದರ್ಶನ್ ಭಾಗಿಯಾಗಲಿದ್ದಾರೆ. ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು ಅನ್ನೋ ಮಾತಿನಂತೆ ದರ್ಶನ್ ಮಾತಿನ ಬದಲು ಕೆಲಸದ ಮೂಲಕ ಕೌಂಟರ್ಗೆ ಮುಂದಾಗಿದ್ದಾರೆ. ಮ್ಯಾಕ್ಸ್ ಅಬ್ಬರ ಮುಂದೆ ಮಂಕಾಗಿದ್ದ ಫ್ಯಾನ್ಸ್ಗೆ ಪ್ರಿನ್ಸ್ ಶುಭ ಸುದ್ದಿ ನೀಡಿದ್ದಾರೆ.
ರೋಜಾ ಮನು ಪಾಟೀಲ್, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಜೈಲು ವಾಸ ಅನುಭವಿಸಿದ ದರ್ಶನ್ ಸದ್ಯ ಜಾಮೀನಿನಲ್ಲಿ ಹೊರಬಂದಿದ್ದಾರೆ. ಈ ಮಧ್ಯೆ ಫ್ಯಾನ್ಸ್ ದರ್ಶನ್ ಗುಡ್ ನ್ಯೂಸ್ ಅನ್ನ ಕೊಟ್ರ, ಏನದು ಎಲ್ಲಿದೆ ನೋಡಿ. ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಡೆವಿಲ್ ಚಿತ್ರದ ಡಬ್ಬಿಂಗ್ ಮಾಡಿದ್ರ ದರ್ಶನ್. ಗುಡ್ ನ್ಯೂಸ್. ದರ್ಶನ್ ಅಭಿಮಾನಿಗಳಿಗೆ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್. ನ್ಯೂ ಇಯರ್ಗೆ ಹೊಸ ಕೆಲಸ ಆರಂಭಿಸುವುದು ಸಂಪ್ರದಾಯವೆಂಬಂತೆ ದರ್ಶನ್ ತಮ್ಮ ಡೆವಿಲ್ ಚಿತ್ರಕ್ಕೆ ಡಬ್ಬಿಂಗ್ ಕೆಲಸ ಇವತ್ತು ಪ್ರಾರಂಭ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅದರಂತೆ ನಾಗರಬಾವಿಯಲ್ಲಿರುವ ಸಾಧು ಕೋಕಿಲರ ಡಬ್ಬಿಂಗ್ ಸ್ಟುಡಿಯೋಗೆ ಬಂದು ಹೋಗಿದ್ದಾರೆಂಬ ಮಾಹಿತಿ ಹರಿದಾಡಿತ್ತು. ಕಾರಣ, ದರ್ಶನ್ ಈ ಹಿಂದೆ ಡೆವಿಲ್ ಸಿನಿಮಾದ ಟೀಸರ್ ಡಬ್ಬಿಂಗ್ ವಾಯ್ಸ್ ಇದೇ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಲಾಗಿತ್ತಂತೆ. ಇದರಂತೆ ದರ್ಶನ್ ಬೆಳಗಿನ ಜಾವ 5:30ಕ್ಕೆ ಸ್ಟುಡಿಯೋಗೆ ಬಂದು ಹೋಗಿದ್ದಾರೆ ಎನ್ನಲಾಗ್ತಿದೆ. ಈ ಹಿಂದೆ ದರ್ಶನ್ ತಮ್ಮ ಹುಟ್ಟುಹಬ್ಬ ಹಾಗೂ ಹೊಸ ವರ್ಷಕ್ಕೆ ಏನಾದರೂ ಹೊಸ ಕೆಲಸವನ್ನ ಪ್ರಾರಂಭ ಮಾಡಿದ್ದ ಉದಾಹರಣೆಗಳಿದ್ವು. ಆ ನಿಮಿತ್ತ ಇಂದು ಕೂಡ ದರ್ಶನ್ ಆಗಮಿಸುತ್ತಾರೆ ಎಂಬ ಕುತೂಹಲ ಅವರ ಅಭಿಮಾನಿಗಳಲ್ಲಿ ಇತ್ತು. ಆದರೆ ದರ್ಶನ್ ವೈದ್ಯರ ಸಲಹೆಯಂತೆ ವಿಶ್ರಾಂತಿಯನ್ನ ಪಡೆಯುತ್ತಿದ್ದಾರಂತೆ. ಸದ್ಯ ದರ್ಶನ್ ಡಬ್ಬಿಂಗ್ ಮಾಡಿದ್ದೇ ಆದಲ್ಲಿ ಯಾವ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ ಅನ್ನೋದು ಕುತೂಹಲವಾಗಿ ಉಳಿದಿದೆ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಂಡಲ್ವುಡ್ನಲ್ಲಿ ಬಾಸಿಸಂ ಅಂತ್ಯವಾಯಿತು ಅನ್ನೋ ಮಾತುಗಳ ನಡುವೆಯೇ ದರ್ಶನ್ ಕಮ್ ಬ್ಯಾಕ್ ಸೂಚನೆ ನೀಡಿದ್ದಾರೆ. ಮಾತಿಗಿಂತ ಕೆಲಸ ಮೂಲಕ ಟಕ್ಕರ್ ನೀಡುವುದಕ್ಕೆ ರೆಡಿಯಾಗಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಪೈಲ್ವಾನ್ ವರ್ಸಸ್ ಸುಲ್ತಾನ್. ಹೊಸ ವರ್ಷಕ್ಕೆ ದಾಸನ ಹೊಸ ಅಧ್ಯಾಯ. ದರ್ಶನ್ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಯಶಸ್ಸು ಗಳಿಸಿದ ನಟ. ಸಿನಿಮಾದಲ್ಲಿ ವಿಲನ್ಗಳನ್ನ ಅಟ್ಟಾಡಿಸಿ ಚಚ್ಚೋ ಈ ಸ್ಟಾರ್ಗೆ ಅದ್ಯಾಕೋ 2024ರ ವರ್ಷ ಕರಾಳವಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬರೋಬ್ಬರಿ 6 ತಿಂಗಳು ಸೆರೆವಾಸವನ್ನ ಅನುಭವಿಸುವಂತಾಯಿತು. ಕೊಲೆ ಕೇಸ್ನಲ್ಲಿ ಕಾಟೇರ ಕಂಬಿ ಹಿಂದೆ ಹೋಗ್ತಿದ್ದಂತೆ ಚಂದನವನದ ಸ್ಟಾರ್ ವಾರ್ ತಾರಕಕ್ಕೇರಿತು. ಬಾಸಿಸಂ ಮುಗಿದೇ ಹೋಯ್ತು, ಇನ್ನೇನಿದ್ರು ಮ್ಯಾಕ್ಸ್ ಹವಾ ಅನ್ನೋ ಅಬ್ಬರ ಜೋರಾಗಿದೆ. ಸಿನಿಮಾ ರಂಗಕ್ಕೆ ಬಾಸ್ ಇಲ್ಲವೇ ಇಲ್ಲ ಅನ್ನೋ ಸುದೀಪರ ಮಾತುಗಳು ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿತ್ತು. ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕದ್ನ ಕೇಕ್ ಮೇಲೆ ಯಾರು ಸರ್? ಈಗ ನಾನು ನನ್ನ ತಂದೆ ಕರೆಯೋದು ಸರ್. ಚಿತ್ರರಂಗದಲ್ಲಿ ಯಶ್, ದರ್ಶನ್, ಧ್ರುವ, ಉಪ್ಪಿ ಸರ್, ಇನ್ನೊಬ್ಬರು ಶಿವಣ್ಣ, ಪ್ರತಿಯೊಬ್ಬರು ಸರ್, ಎಲ್ಲ ಸೇರಿದ್ರೇ ಒಂದು ಕನ್ನಡ ಚಿತ್ರರಂಗ ಸರ್. ಎಲ್ಲ ಸೇರಿದ್ರೇ ಸರ್. ಚಿತ್ರರಂಗ ರೂಲ್ ಮಾಡೋಕೆ ರೆಡಿನಾ? ಒಂದು ಕಾಲದ ಗೆಳೆಯ ಸುದೀಪ್ ಕಿಚ್ಚನ ಮಾತುಗಳಿಗೆ ದರ್ಶನ್ ಕೆರಳಿದಂತಿದೆ. ಮತ್ತೆ ಚಂದನವನದಲ್ಲಿ ಗಜ ನಡೆದದ್ದೇ ದಾರಿ ಎನ್ನುವ ವಾತಾವರಣ ನಿರ್ಮಿಸಲು ಸಾರಥಿ ಸಜ್ಜಾಗಿದ್ದಾನೆ. ಹೊಸ ವರ್ಷಕ್ಕೆ ತನ್ನ ಹೊಸ ಅಧ್ಯಾಯ ಬರೆಯಲು ಡಿ ಬಾಸ್ ಸೆಟೆದು ನಿಂತಿದ್ದಾರೆ. ಹೌದು, ತನ್ನ ಕಮ್ ಮೊದಲ ಸೂಚನೆ ಎಂಬಂತೆ ದರ್ಶನ್ ಡೆವಿಲ್ ಫಿಲ್ಮ್ ಡಬ್ಬಿಂಗ್ ಶುರು ಮಾಡಿದ್ದಾರೆ. ಬೆನ್ನು ನೋವಿಗೆ ಫಿಸಿಯೋಥೆರಪಿಯ ನಡುವೆಗೆ ಸಿನಿಮಾದಲ್ಲಿ ದಾಸ ಬ್ಯುಸಿಯಾಗಲಿದ್ದಾರೆ. ಮುಂದಿನ ತಿಂಗಳಿಂದ ಶೂಟಿಂಗ್ನಲ್ಲೂ ದರ್ಶನ್ ಭಾಗಿಯಾಗಲಿದ್ದಾರೆ. ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು ಅನ್ನೋ ಮಾತಿನಂತೆ ದರ್ಶನ್ ಮಾತಿನ ಬದಲು ಕೆಲಸದ ಮೂಲಕ ಕೌಂಟರ್ಗೆ ಮುಂದಾಗಿದ್ದಾರೆ. ಮ್ಯಾಕ್ಸ್ ಅಬ್ಬರ ಮುಂದೆ ಮಂಕಾಗಿದ್ದ ಫ್ಯಾನ್ಸ್ಗೆ ಪ್ರಿನ್ಸ್ ಶುಭ ಸುದ್ದಿ ನೀಡಿದ್ದಾರೆ.
ರೋಜಾ ಮನು ಪಾಟೀಲ್, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ.